ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರೇ, ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜಗನ್ನಾಥ್ ಅವರೇ, ಶ್ರೀ ಗೌರವಾನ್ವಿತ ಶ್ರೀನಾಥ್ ಬಾಬು ಅವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಕ್ಕಂಥ ಇನ್ಚಾರ್ಜ್ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿರ್ತಕ್ಕಂಥ ಮಾಧವಿ ಅವರೇ, ಹಾಗೂ ನಮ್ಮ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಕ್ಕಂಥ ನಗರಸಭೆಯ ಎಲ್ಲ ನಗರಸಭೆಯ ಆಯುಕ್ತರೇ, ನಗರಸಭೆಯ ಅಭ್ಯಂತರ ಇಂಜಿನಿಯರ್ಸೇ ಮತ್ತು ನಗರಸಭೆಯ ಎಲ್ಲ ಸಿಬ್ಬಂದಿ ವರ್ಗದ ಸ್ನೇಹಿತರೇ ಮತ್ತು ಚಿಂತಾಮಣಿ ನಗರದ ಎಲ್ಲ ಗೌರವಾನ್ವಿತ ನಾಗರಿಕ ಬಂಧುಗಳೇ, ಕಿರಿಯರೇ ಹಾಗೂ ಈ ಒಂದು ನಗರಸಭೆಯ ವ್ಯಾಪ್ತಿಯಲ್ಲಿ ಫಲಾನುಭವಿಗಳಾಗಿ ಬಂದಿರತಕ್ಕಂಥ ಎಲ್ಲ ತಾಯಂದಿರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಮತ್ತು ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಸ್ನೇಹಿತರೆ, ಈಗ ಇಲ್ಲಿ ಹಲವಾರು ವಿಚಾರಗಳನ್ನ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಏಕೆಂದ್ರೆ ಹಿಂದೆ ನಾವು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ನಗರಗಳ ಸಮಗ್ರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳ ನಗರೋತ್ಥಾನ ಯೋಜನೆ ಅಂತ ಹೇಳಿ ಪ್ರಾರಂಭ ಆಯಿತು. ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ನಗರಸಭೆಗಳಿಗೆ ಇಂತಿಷ್ಟು ದುಡ್ಡು, ಬೇರೆ ನಗರಸಭೆಗಳಿಗೆ ಇಂತಿಷ್ಟು ದುಡ್ಡು ಮತ್ತು ಪುರಸಭೆಗಳಿಗೆ ಇಂತಿಷ್ಟು ಅಂತ ಹೇಳಿ 2007-8ರಲ್ಲಿ ಪ್ರಥಮ ಬಾರಿಗೆ ಇದು ಪ್ರಾರಂಭ ಆಯಿತು. ಇದಕ್ಕೆ ಜಿಲ್ಲೆ ಮಟ್ಟದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷರಾಗಿರ್ತಾರೆ. ಆ ತಾಲೂಕಿನ ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಗೆ ಬರ್ತಕ್ಕಂಥ ಶಾಸಕರು ಒಬ್ಬರು ಸದಸ್ಯರು ಇರ್ತಾರೆ, ಲೋಕಸಭಾ ಸದಸ್ಯರು ಒಬ್ಬರು ಸದಸ್ಯರು ಇರ್ತಾರೆ, ಆ ನಗರಸಭೆಯ ಅಥವಾ ಪುರಸಭೆಯ ಅಧ್ಯಕ್ಷರು ಒಬ್ಬರು ಸದಸ್ಯರು ಇರ್ತಾರೆ. ಇದಕ್ಕೆ ನಿರ್ದಿಷ್ಟವಾದಂತ ಮಾನದಂಡಗಳಿದಾವೆ. ಉದ್ದೇಶ, ಪ್ರತಿಯೊಂದು ನಗರಸಭೆ ಅಥವಾ ಪುರಸಭೆಯಲ್ಲಿ ಸರಿಯಾದ ರೀತಿ ಸುಂಕ ಟ್ಯಾಕ್ಸ್ ವಸೂಲಿ ಆಗೋದಿಲ್ಲ, ಊರುಗಳಲ್ಲಿ ಮೂಲಭೂತ ಸೌಲಭ್ಯ ಇಲ್ಲ, ನಗರದ ಪ್ರದೇಶದಲ್ಲಿ ಅದನ್ನ ಅಭಿವೃದ್ಧಿ ಆಗ್ಬೇಕಾದ್ರೆ ವಿಶೇಷ ಅನುದಾನ ಕೊಡಬೇಕು ಅಂತ ಹೇಳಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಅದರದೇ ಆದಂತ ಸಮಸ್ಯೆಗಳಿರ್ತವೆ. ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಆಗೋದಿಲ್ಲ. ಅಭಿವೃದ್ಧಿ ಕೈಗೆತ್ಕೋಬೇಕಾದ್ರೆ ಒಂದು ರಸ್ತೆ ಸುಮಾರು 200-300 ಮೀಟರ್ ಇರುವಂತಹ ರಸ್ತೆನ ಕೇವಲ 50 ಮೀಟರ್ ಒಂದು ಕಡೆ ತಗೊಳ್ಳೋದು, ವಾರ್ಡ್ ನಂಬರ್ 1ರಲ್ಲಿ 50 ಮೀಟರು, ವಾರ್ಡ್ ನಂಬರ್ 7ರಲ್ಲಿ ಒಂದು 50 ಮೀಟರು, ವಾರ್ಡ್ ನಂಬರ್ 12ರಲ್ಲಿ ಒಂದು 50 ಮೀಟರು, ಈ ರೀತಿ ಅವೈಜ್ಞಾನಿಕವಾಗಿ ಯಾವುದೇ ಕಾಮಗಾರಿ ಒಂದು ವ್ಯವಸ್ಥಿತವಾಗಿ ಪೂರ್ಣ ಆಗತಕ್ಕಂಥ ರೀತಿಯಲ್ಲಿ ಆಗ್ತಾ ಇಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಅಂತಕ್ಕಂಥದ್ದನ್ನ ಮನಗಂಡು ನಿರ್ದಿಷ್ಟವಾಗಿ ಯಾವುದೇ ಒಂದು ರಸ್ತೆಯನ್ನ ಕೈಗೆತ್ಕೊಂಡ್ರೆ 1 ಕೋಟಿಗಿಂತ ಕಮ್ಮಿ ಇರಬಾರ್ದು. ಇದು ನಾವು ಹಿಂದೆನೂ ಇದೇ ರೀತಿ ಪಾಲನೆ ಮಾಡಿದ್ದಕ್ಕೆ ಅವತ್ತು ನನ್ನ 8.5 ವರ್ಷಗಳ ಅವಧಿಯಲ್ಲಿ ಅದು ನಗರೋತ್ಥಾನ ಯೋಜನೆ ಇರ್ಬೋದು, ಇಲ್ಲ ಶಾಂತಿನಗರದಿಂದ ಪ್ರಾರಂಭ ಆದ್ರೆ ಪಟಾಲಮ್ಮ ದೇವಸ್ಥಾನದವರೆಗೂ ಆ ರಸ್ತೆ ಆಗ್ಬೇಕು. ಈ ರೀತಿ ಒಂದು ಉದ್ದದ ರಸ್ತೆ ಆಗ್ಬೇಕು. ನಿರ್ದಿಷ್ಟವಾಗಿ ಇಂಥ ವಾರ್ಡು ಅಂತ ವಾರ್ಡು ಅಂತಕ್ಕಂಥ ಭಾವನೆ ಇರಬಾರ್ದು ಅಂತೇಳಿ ಸಮಗ್ರವಾಗಿ ನಗರದ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅವತ್ತು ನಾವು 8.5 ವರ್ಷದಲ್ಲಿ KMRP ಮತ್ತು ನಗರೋತ್ಥಾನ ಇವೆರಡು ಯೋಜನೆಗಳನ್ನ ಕೈಗೆತ್ಕೊಂಡು ಮಾಡುವಂತ ಕೆಲಸ ಮಾಡಿದ್ವಿ. ಆಗ ಗುತ್ತಿಗೆದಾರರು ಒಂದಾಗೋಕೆ ಅವಕಾಶ ಮಾಡಿಕೊಳ್ತೀರಾ, ಅವತ್ತು ಸೇವಿಂಗ್ ಅಮೌಂಟ್ ಆಯ್ತು, ಸೇವಿಂಗ್ಸ್ ಅಮೌಂಟ್ ಉಳಿತಾಯ ಅಮೌಂಟ್ ಆಯ್ತು. ಆ ಉಳಿತಾಯ ಅಮೌಂಟ್ ಅಲ್ಲಿ ಇನ್ನೊಂದಷ್ಟು ರಸ್ತೆಗಳು ತಗೊಂಡ್ವಿ. ಆಗ ಒಬ್ಬ ಅಧಿಕಾರಿ ಅದನ್ನ ಕೊಡಕ್ ಒಪ್ಪಲಿಲ್ಲ. ನಾವು 1 ವರ್ಷ ನಿರಂತರವಾಗಿ ಅವ್ರ ಜೊತೆ ಗಲಾಟೆ ಮಾಡಿ KUIDFCಯಲ್ಲಿ ನಂತರ ಅದನ್ನ ಮಂಜೂರು ಮಾಡಿಸಿದ್ವಿ. ಮಂಜೂರು ಮಾಡಿಸಿ ಚುನಾವಣೆ 2013ರಲ್ಲಿ ನಾವು ಚುನಾವಣೆಯಲ್ಲಿ ಟೆಂಡರ್ ಆಗಿ ಎಲ್ಲ ಕಾಮಗಾರಿ ಪ್ರಾರಂಭ ಮಾಡಕ್ ಮುಂಚೆ ಕೋಡ್ ಆಫ್ ಕಾಂಡಕ್ಟ್ ಬಂದಿದ್ರಿಂದ ನಾವು ಅದನ್ನ ಪ್ರಾರಂಭ ಮಾಡಕ್ ಆಗ್ಲಿಲ್ಲ. ನಂತರ ನಾವು ಸೋತ ಮೇಲೆ ಆ ಕಾಮಗಾರಿಗಳಾಯ್ತು. ಅದು ಬಹಳಷ್ಟು ಜನ ಏನಪ್ಪ ಯಾರೋ ಹೊಸ ಶಾಸಕರು ಬಂದಿದ್ದ ಕೂಡಲೇ ಕೆಲಸ ಆಗೋಯ್ತು ಅಂತಕ್ಕಂಥ ಭಾವನೆ
ಅವ್ರು ನಾವೇ ಮಾಡಿಸ್ಬಿಟ್ವಿ ಅಂತ ಹೇಳ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದ್ರು. ಇದು ಜೊತೆಗೆ UIDSSMT ಸ್ಕೀಮ್ ಅಂತ, ಅದನ್ನ ನಾವು ಇಡೀ ನಗರದ ಸಮಗ್ರ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಅಂತ ಹೇಳುವಂತ ಕೆಲಸ ಆಯ್ತು. ಎಷ್ಟು ಸಮಯ ಆಗಿತ್ತು ಅದಕ್ಕೆ? ಯಾರ ಯೋಜನೆ ತಯಾರು ಮಾಡೋದಕ್ಕೆ ಕಾರ್ಯಾದೇಶ ಯಾರು ಕೊಟ್ಟಿದ್ದು? ಎಷ್ಟು ಬಡಾವಣೆಗಳ ಎಲ್ಲ ಇಡೀ ನಗರದ ಹೊಸ ಬಡಾವಣೆಗಳ ಕೂಡ ಅಲ್ಲಿ ಕೂಡ UGD ಆಗ್ಬೇಕು, ಅಲ್ಲೂ ರಸ್ತೆಗಳಾಗ್ಬೇಕು, ಅಲ್ಲಿ ಚರಂಡಿ ಆಗ್ಬೇಕು. ನಾಳೆ ಮನೆ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಒಬ್ಬೊಬ್ರು ಒಂದೊಂದು ಎತ್ತರ ಮನೆ ನಿರ್ಮಾಣ ಮಾಡಿದ್ರೆ ಅವ್ರ ಮನೆಗೆ ಹತ್ತೋದಕ್ಕೆ ಆ ಒಂದು ಸ್ಲೋಪ್ ಆಗ್ತಾರಲ್ಲ, ಒಂದು ಡ್ರೈವೇ, ಅದು ನಾಳೆ ರಸ್ತೆಗೆ ಬಂದ್ರೆ ಈಗಿರುವಂತ ರಸ್ತೆಗಳು 20 ಅಡಿ ಇದೆ, ಈ ರೀತಿ ಆಗ್ಬಾರ್ದು. ಒಳಚರಂಡಿ ಆದ್ರೆ ನಾಳೆ ರೋಡ್ ಲೆವೆಲ್ ಫಿಕ್ಸ್ ಆಗುತ್ತೆ, ಅದ್ರ ಅನುಗುಣವಾಗಿ ಅವರು ಬಿಲ್ಡಿಂಗ್ ಕಟ್ಟಕ್ ಆಗತ್ತೆ ಅಂತೇಳಿ ನಾವು ಎಲ್ಲ ನಗರದ ಬೆಳವಣಿಗೆ ಆಗ್ತಾ ಇರ್ತಕ್ಕಂತ ಪ್ರದೇಶ ನಗರ ಸಭೆ. ಮತ್ತೊಬ್ಬರು ಡೆಲ್ಲಿಗೆ ಹೋಗಿ ವೆಂಕಯ್ಯ ನಾಯ್ಡು ಅವರು ನಗರಾಭಿವೃದ್ಧಿ ಸಚಿವರಾಗಿದ್ರು. ಈ ರಾಷ್ಟ್ರದ ಉಪಾಧ್ಯಕ್ಷರಾಗಕ್ ಮುಂಚೆ ವಜೀರ್ ಫೋಟೋಲ್ ಇರ್ಲಿಲ್ಲ ರೀ, ಈ ಫೋಟೋ